ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮೀನಿನ ಸಾಂಬಾರು ಮಾಡೋಣ ಬನ್ನಿ. 2 kg ಮೀನಿನ ಹದ ತೋರಿಸ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ, ಇಲ್ಲಿ ಒಂದು 2 ಮುಷ್ಟಿ ಆಗೋಷ್ಟು ಬೆಳ್ಳುಳ್ಳಿ ತಗೊಳ್ಳಿ. ಹಾಗೆ ಈರುಳ್ಳಿ, ದಪ್ಪ ಸೈಜೊಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಇಷ್ಟು ಚಕ್ಕೆ, ಇಷ್ಟು ಲವಂಗ ಬೇಕಾಗುತ್ತೆ. ನಿಮ್ಗೆ ಅಳತೆ ಗೊತ್ತಾಗಲಿ ಅಂತ ಇನ್ನೂ ಪುಡಿ ಮಾಡಿಲ್ಲ, ಈಗ ಪುಡಿ ಮಾಡ್ಕೊಳ್ತೀನಿ. ಇಷ್ಟು ಒಂದು ಪಾಲಷ್ಟು ಅಂದರೆ 2 ಪಾಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಬೇಕಾಗುತ್ತೆ, 2 ಹಿಡಿ ಆಗುತ್ತೆ. ನಾವೀಗ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇಷ್ಟು ಗಸಗಸೆ ಹಾಕ್ಕೊಳ್ಳೋಣ, ಹುರಿದಿರೋಂಥ ಗಸಗಸೆ. ಈಗ ನಾವು ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ. 2 ನಿಂಬೆಹಣ್ಣು ಗಾತ್ರ ಇದೆ. ಇಷ್ಟು ಹುಣಸೆಹಣ್ಣು ಬೇಕಾಗುತ್ತೆ. 2 kgಗೆ ಇಷ್ಟು ಬೇಕಾಗುತ್ತೆ. ಇದೇ ಮೇನ್ ಆ್ಯಕ್ಚುಲಿ. ಹುಣಸೆಹಣ್ಣು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ. ಜಾಸ್ತಿನೂ ಬೇಡ, ಇಷ್ಟು ಸಾಕಾಗುತ್ತೆ. ಹುಣಸೆಹಣ್ಣು ಈ ಥರ ಕ್ಯೂಚ್ಕೊಳ್ಳೋಣ, ನೀಟಾಗಿ ರಸ ಬಿಡಲಿ ಅನ್ನೋ ಕಾರಣಕ್ಕೆ. ನಾವಿಲ್ಲಿ 4 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀವಿ, ಮೀನಿನ ಸಾರಿನ ಪುಡಿ. ಮೀನಿನ ಸಾರಿನ ಪುಡಿ ಹೇಗೆ ಮಾಡೋದು ಅಂತ ರೆಸಿಪಿನ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದ್ದೀನಿ ಈ ಥರ ಸೆತ್ತೆ ಎಲ್ಲ ಹೊರಗೆ ಬರುತ್ತೆ, ನೀಟಾಗಿ ಸೋಸ್ಕೊಳ್ಳಿ. ಇದಕ್ಕೀಗ ಹರಳೆಣ್ಣೆ ಹಾಕೊಳ್ಳೋಣ. 2 ಸ್ಪೂನಷ್ಟು ಸಾಕಾಗುತ್ತೆ. ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಹರಳುಪ್ಪು ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನಾವು ಇದಕ್ಕೀಗ ಕೊಬ್ಬರಿ ಎಣ್ಣೆ ಹಾಕೊಳ್ಳೋಣ. ನಾವೀಗ ಮಿಕ್ಸಿ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೀವು ಇಲ್ಲಿ ನೋಡ್ತಿರ್ಬೋದು, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮಂದ ಇದೆ, ಅಂದರೆ ತಿಕ್ಕಿದೆ. ನಾವು ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಕುದಿಸ್ಕೊಬೇಕಾಗುತ್ತೆ. ಒಂದು ಅರ್ಧ ಗಂಟೆ ಅಥವಾ ಒಂದು 3/4 ಗಂಟೆನಾದರೂ ನೀಟಾಗಿ ಕುದಿಬೇಕಿದು. ಇದೆಷ್ಟು ನೀಟಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಾಗುತ್ತೆ ಮೀನಿನ ಸಾರು ಅಂತ. ನೋಡಿ, ಈ ಥರ ತೆಳುವಾಗಿರಲಿ ಕನ್ಸಿಸ್ಟೆನ್ಸಿ. ಇದು ಬೆಂದ ಮೇಲೆ ಗಟ್ಟಿ ಆಗುತ್ತೆ. ಹಾಗಾಗಿ ಇದನ್ನೀಗ ಬೇಯಲಿಕ್ಕೆ ಇಡೋಣ. ನಾವು ಒಂದ್ಸಲ ಉಪ್ಪು ಸಪ್ಪೆ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಇದನ್ನು ಕೈಗೆ ಬಿಟ್ಟು. ಈಗ ಇದನ್ನು 3/4 ಗಂಟೆ ಬೇಯಿಸ್ಕೋಬೇಕಾಗುತ್ತೆ. ಬೇಯಲಿಕ್ಕೆ ಇಡೋಣ. ಈಗ ನೋಡಿ, ಕುದಿ ಬರ್ತಿದೆ, ಸ್ಮೆಲ್ ಆಗಿದೆ. ಅರ್ಧ 3/4 ಗಂಟೆ. ಈಗ ಫಿಶ್ ಹಾಕೊಳ್ಳೋಣ. ಇದಕ್ಕೆ ಫಿಶ್ ಹಾಕೋತಾ ಇದ್ದೀನಿ. ಸುತ್ತ ಬಿಟ್ಕೊಳ್ಳಿ, ಸೂಪರಾಗಿ ಆಗುತ್ತೆ. ಎಲ್ಲ ಒಂದ್ಸಲ ಟ್ರೈ ಮಾಡಿ. ನಮೀಗ ಇದನ್ನು 2 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಆಯಿತು. ನೀಟಾಗಿ ಮುಳುಗ್ಲಿಕ್ಕೆ ಬಿಡಿ ಎಲ್ಲನೂ. ಇಷ್ಟು ಇದೊಂದು ಕುದಿ ಬಂದರೆ ಸಾಕಾಗುತ್ತೆ. ಮೀನೇನು ಜಾಸ್ತಿ ಟೈಮ್ ತೊಗೊಳ್ಳ ಬೇಯಲಿಕ್ಕೆ. 1-2 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.